ಕ್ಯಾರೆ ಅನ್ನದ ಬಿಜೆಪಿ ಸಹವಾಸ ಬಿಟ್ಟು ಜೆಡಿಎಸ್ಗೆ ಹತ್ತಿರ. ಜೆಡಿಎಸ್ನಿಂದ ಬಂದ ಟಿಕೆಟ್ ಆಫರ್. ಯತ್ನಾಳ್ ಜೊತೆ ಸೇರಿ ಉತ್ತರ ಕರ್ನಾಟಕ ಕಬ್ಜಾ ಮಾಡಲು ದಳಪತಿ ಮೆಗಾ ಪ್ಲಾನ್. ಬಿಜೆಪಿಯಿಂದ ಕಿಕ್ಔಟ್ ಆದ ನಂತರ ದಿನಕ್ಕೊಂದು ವರಸೆ ಬದಲಾಯಿಸುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಜೆಡಿಎಸ್ಗೆ ಹತ್ತಿರವಾಗ್ತಿದ್ದಾರಾ? ಜೆಡಿಎಸ್ ಪಕ್ಷ ಇರೋದ್ರಿಂದಾನೇ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಬದುಕಿದೆ ಅಂತ ಮೊನ್ನೆಯಷ್ಟೇ ಯತ್ನಾಳ್ ರವರು ಗುಡುಗಿದ್ರು. ಅರೆ, ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿಗಿಂತ ಸಖತ್ ಸ್ಟ್ರಾಂಗ್ ಅಂತ ಎಲ್ಲರ ಉಬ್ಬೇರಿಸುವಂತೆ ಮಾಡಿತ್ತು ಯತ್ನಾಳ್ ರವರ ಈ ಹೇಳಿಕೆ. ಮೊದಲಿಂದಲೂ ಯತ್ನಾಳ್ ರವರು ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪರ ಸ್ವಲ್ಪ ಸಾಫ್ಟ್. ಈಗ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿರುವ ಯತ್ನಾಳ್ ರವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. 2028ರ ಎಲೆಕ್ಷನ್ ಹೊತ್ತಿಗೆ ಹೊಸ ಪಕ್ಷವನ್ನ ಕಟ್ತೀನಿ, ಜೆಸಿಬಿ ಪಕ್ಷ ಕಟ್ತೀನಿ ಅಂತ ಊರೆಲ್ಲ ಭಾಷಣ ಮಾಡಿಕೊಂಡು ತಿರುಗಾಡ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಯಾವುದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಜೆಡಿಎಸ್ ಪಕ್ಷಕ್ಕೆ ಹತ್ತಿರವಾಗ್ತಾ ಇದ್ದಾರೆ. ಮೂಲಗಳ ಮಾಹಿತಿಗಳ ಪ್ರಕಾರ ಜೆಡಿಎಸ್ ನಿಂದ ಯತ್ನಾಳ್ ರವರಿಗೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಟಿಕೆಟ್ ಆಫರ್ ನೀಡಲಾಗಿದೆಯಂತೆ. ಬಂಡಾಯ ಶಾಸಕರಾಗಿರುವ ಯತ್ನಾಳ್ ರವರಿಗೆ ಜೆಡಿಎಸ್ ನಿಂದ ಟಿಕೆಟ್ ಆಫರ್ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು, ನಾವು ಯಾವ ಕಾಲಕ್ಕೂ ಜೆಡಿಎಸ್ಗೆ ಹೋಗೋ ಪ್ರಶ್ನೆಯೇ ಇಲ್ಲ, ಬಿಜೆಪಿಯನ್ನ ರಿಪೇರಿ ಮಾಡ್ತೀನಿ ಅಂತ ಮತ್ತೆ ಗುಡುಗಿದ್ರು ಬಿಜೆಪಿಯ ವಿರುದ್ಧ. ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದು ಮತ್ತು ಜೆಡಿಎಸ್ ಪರವಾಗಿ ಸಾಫ್ಟ್ ಆಗಿ ಮಾತನಾಡ್ತಿರುವ ಯತ್ನಾಳ್ ರವರು ಸದ್ಯದಲ್ಲೇ ಜೆಡಿಎಸ್ ಪಕ್ಷ ಸೇರಲಿದ್ದಾರೆ ಅಂತ ರಾಜ್ಯಾದ್ಯಂತ ಸಂಚಲನವೇ ಸೃಷ್ಟಿ ಮಾಡಿತ್ತು. ಆದ್ರೆ ಈ ಸುದ್ದಿಯನ್ನ ಯತ್ನಾಳ್ ರವರು ಸ್ವತಃ ಅಲೆಗೆಳೆದಿದ್ದಾರೆ. ಯಾವ ಕಾರಣಕ್ಕೂ ನಾನು ಜೆಡಿಎಸ್ ಪಕ್ಷವನ್ನ ಸೇರೋದಿಲ್ಲ, ಬಿಜೆಪಿ ಪಕ್ಷಕ್ಕೆ ಹೋದ ನಂತರ ಬಿಜೆಪಿ ಪಕ್ಷವನ್ನ ರಿಪೇರಿ ಮಾಡ್ತೀನಿ. ಒಂದು ವೇಳೆ ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಆಗದಿದ್ರೆ ಮುಂದಿನ 2028ರ ಕರ್ನಾಟಕದ ಚುನಾವಣೆಯಲ್ಲಿ ಜೆಸಿಬಿ ಹೊಸ ಪಕ್ಷ ಉದ್ಘಾಟನೆ ಆಗೋದು ಪಕ್ಕ ಮತ್ತು ನಾನೇ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಅದು ಯಾವ ಜೋಶಲ್ಲಿ, ಅದು ಯಾವ ಒಂದು ಭರವಸೆಯ ಮೇಲೆ ಈ ರೀತಿ ಮಾತನ್ನ ಆಡ್ತಿದ್ದಾರೆ ಅಂದ್ರೆ ಅದು ಜೆಡಿಎಸ್ ಪಕ್ಷ. ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಯತ್ನಾಳ್ ರವರಿಗೆ ಒಂದು ಬಹುದೊಡ್ಡ ಭರವಸೆ ಸಿಕ್ಕಿರುವುದಂತೂ ನಿಜ. ಕರ್ನಾಟಕದ ರಾಜಕೀಯದ ಮಟ್ಟಿಗೆ ಜೆಡಿಎಸ್ ಪಕ್ಷ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರು ಭಾಗ, ತುಮಕೂರು ಹಾಗೂ ಬೆಂಗಳೂರು ಭಾಗದಲ್ಲಿ ಜೆಡಿಎಸ್ ಸಖತ್ತು ಪ್ರಬಲವಾಗಿದೆ. ಒಕ್ಕಲಿಗರ ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿದ್ರು ಉತ್ತರ ಕರ್ನಾಟಕದ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಲಿಂಗಾಯತರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ಗೆ ಅಷ್ಟೊಂದು ಜನಮನ್ನಣೆ ಜೆಡಿಎಸ್ಗೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಒಬ್ಬ ಪ್ರಬಲ ನಾಯಕನ ಕೊರತೆಯಿಂದ ಜೆಡಿಎಸ್ ಪಕ್ಷ ಉತ್ತರ ಕರ್ನಾಟಕದಲ್ಲಿ ಸೀಟ್ ಗೆಲ್ಲೋದಕ್ಕೆ ಪರದಾಡ್ತಾ ಇದೆ. ಈಗ ನಡೆದಂತಹ ಹಲವಾರು ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿಬೇಕು ಅಥವಾ ಒಂದಷ್ಟು ಹೆಚ್ಚು ಸೀಟನ್ನ ಗೆಲ್ಲಬೇಕು ಅಂದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಶ್ರಮ ವಹಿಸಬೇಕು. ಆ ಶ್ರಮ ವಹಿಸಬೇಕು ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಪ್ರಬಲ ನಾಯಕ ಜೆಡಿಎಸ್ಗೆ ಸಾಥ್ ಕೊಡಬೇಕು. ಆ ಸಾಥ್ ಕೊಡುವ ಹಲವಾರು ನಾಯಕರು ಜೆಡಿಎಸ್ ನಲ್ಲಿ ಇದ್ರೂ ಕೂಡ ಯಾರು ಕೂಡ ಅಷ್ಟಾಗಿ ಸ್ಟಾರ್ ನಾಯಕರಾಗಿ ಬೆಳೆದೇ ಇಲ್ಲ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಪ್ರಚಾರವನ್ನ ಮತ್ತಷ್ಟು ಬಿಗಿಗೊಳಿಸಿ ಒಬ್ಬ ಘಟಾನುಘಟಿ ನಾಯಕನನ್ನ ಜೆಡಿಎಸ್ ಪಕ್ಷದಿಂದ ಉತ್ತರ ಕರ್ನಾಟಕದಲ್ಲಿ ಬೆಳೆಸಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ಗೆ ಒಂದು ದೊಡ್ಡ ಶಕ್ತಿ ಆಗ್ತಾರೆ ಅನ್ನೋದು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ಕನಸು. ಹೀಗಾಗಿಯೇ ಒಂದು ಸಿಕ್ಕಿರುವ ಭರವಸೆ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಇಷ್ಟು ದಿನ ಬಿಜೆಪಿಗೆ ಮತ್ತೆ ಮರು ಸೇರ್ಪಡೆ ಆಗ್ತೀನಿ ಅಂತ ಕನಸು ಕಾಣ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರಿಗೆ ಬಿಜೆಪಿಯ ಹೈಕಮಾಂಡ್ ಅಥವಾ ಬಿಜೆಪಿಯ ಯಾವುದೇ ರಾಜ್ಯದ ನಾಯಕರುಗಳು ಕೂಡ ಕ್ಯಾರೆ ಅಂತಿಲ್ಲ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಿಜೆಪಿಗೆ ಮರು ಸೇರ್ಪಡೆಯಾಗುವ ಕನಸನ್ನ ದಿನದಿಂದ ದಿನಕ್ಕೆ ಕೈಬಿಟ್ಟು ಹೊಸ ಪಕ್ಷವನ್ನ ಕಟ್ಟುವ ನಿರ್ಧಾರಕ್ಕೆ ಬಂದಂತಾಗಿದೆ. ಆದರೂ ಕೂಡ ಯಾವುದಕ್ಕೂ ಒಂದಿರಲಿ ಅಂತ ಜೆಡಿಎಸ್ ಪಕ್ಷಕ್ಕೆ ಒಂದು ಗಾಳ ಹಾಕಿರುವ ಯತ್ನಾಳ್ ರವರು ಸಾಫ್ಟ್ ಆಗಿ ಕುಮಾರಸ್ವಾಮಿ ಅವರ ಜೊತೆ ಮುಂದಿನ ಎಲೆಕ್ಷನ್ ನಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಸಾಧ್ಯವಿಲ್ಲ, ಇನ್ನು ಬಿಜೆಪಿಗೆ ಮರು ಸೇರ್ಪಡೆ ಆಗೋದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವುದೇ ಮನಸ್ಸನ್ನ ಮಾಡ್ತಾ ಇಲ್ಲ. ಹೀಗಾಗಿ ಉಳಿದಿರುವುದು ಯತ್ನಾಳ್ ರವರಿಗೆ ಒಂದೇ ದಾರಿ, ಒಂದು ಹೊಸ ಪಕ್ಷವನ್ನ ಕಟ್ಟೋದು ಅಥವಾ ಬಿಜೆಪಿ ಮತ್ತು ಕಾಂಗ್ರೆಸ್ ಹೊರತುಪಡಿಸಿ ರಾಜ್ಯದಲ್ಲಿ ಉಳಿದಿರುವ ಜೆಡಿಎಸ್ ಪಕ್ಷಕ್ಕೆ ಒಂದಷ್ಟು ಬಲ ತುಂಬುವ ಪ್ರಯತ್ನವನ್ನ ಇಂಡೈರೆಕ್ಟ್ ಆಗಿ ಅಥವಾ ನೇರವಾಗಿ ಪಕ್ಷ ಸೇರ್ಪಡೆ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲೋದು. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಜೆಡಿಎಸ್ ಸೇರ್ಪಡೆ ಆದ್ರೆ ಅಥವಾ ಜೆಡಿಎಸ್ಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ಜೆಡಿಎಸ್ಗೆ ಇದೊಂದು
ಇದೊಂದು ದೊಡ್ಡ ಗೆಲುವು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ಯ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದೆ. ಅದು ಕೇವಲ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಮಾತ್ರ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಎಚ್.ಡಿ. ದೇವೇಗೌಡರವರು ಈಗಾಗಲೇ ಹೇಳಿದ್ರು. ಕುಮಾರಸ್ವಾಮಿ ಅವರು ಕೂಡ ಇನ್ನು ಎಲೆಕ್ಷನ್ ಮುಂದಿದೆ, ಕಾದು ನೋಡೋಣ, ಅಲ್ಲಿವರೆಗೂ ಯಾವುದೇ ಹೊಂದಾಣಿಕೆ ಇಲ್ಲ, ನಮ್ಮ ಹೊಂದಾಣಿಕೆ ಏನಿದ್ರು ಕೂಡ ರಾಜ್ಯದ ವಿಧಾನಸಭಾ ಚುನಾವಣೆಗೆ ಮಾತ್ರ ಅಂತ ಹೇಳಿದ್ರು. ಹೀಗಾಗಿ ಜೆಡಿಎಸ್ ರಾಜ್ಯದಲ್ಲಿ ನಡೆಯುವ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಸೆಮಿಫೈನಲ್ ಅಂತೆ ಪರಿಗಣಿಸಿ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಬಲವನ್ನು ಪ್ರದರ್ಶನ ಮಾಡಬಹುದು ಅಂತ ಒಂದು ಪರೀಕ್ಷೆಯನ್ನ ಎದುರಿಸೋದಕ್ಕೆ ಸಿದ್ಧವಾಗಿದೆ. ಈ ಪರೀಕ್ಷೆಯನ್ನ ಎದುರಿಸಿ ಗಟ್ಟಿಯಾಗಿ ರಾಜ್ಯದಲ್ಲಿ ಬೇರೂರಿದ್ರೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿಯ ಜೊತೆಗೆ ಸೇರಿಕೊಂಡ್ರೂ ಕೂಡ ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸಬಹುದು ಅಥವಾ ಬಿಜೆಪಿ ಅತಿ ಹೆಚ್ಚು ಸೀಟನ್ನು ಗೆಲ್ಲೋದಂತೆ ಮಾಡಬಹುದು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ. ಒಂದು ವೇಳೆ ಜೆಡಿಎಸ್ ಬಿಜೆಪಿಗಿಂತ ಅತಿ ಹೆಚ್ಚು ಸೀಟನ್ನು ಗೆದ್ರೆ ರಾಜ್ಯದಲ್ಲಿ 2028ಕ್ಕೆ ಸಹಜವಾಗಿಯೇ ಜೆಡಿಎಸ್ ಪಕ್ಷದಿಂದಲೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಪರಿಗಣಿಸಬೇಕಾಗುತ್ತೆ. ಹೀಗಾಗಿ ಈಗಾಗಲೇ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ರಾಜ್ಯಕ್ಕೆ ಮತ್ತೆ ಬರ್ತಾರೆ, ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಸ್ವಾಮಿರವರ ಪರ ಹಲ್ಚಲ್ ಎಬ್ಬಿಸುತ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಇದರ ಅರ್ಥ ಮತ್ತೆ ಕುಮಾರಸ್ವಾಮಿಯವರು ರಾಜ್ಯಕ್ಕೆ ಮರಳುತ್ತಾರೆ, ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಅದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖ್ಯಮಂತ್ರಿ ಅಥವಾ ಜೆಡಿಎಸ್ನ ಸ್ವಂತ ಬಲದಿಂದ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ನಿರ್ಧಾರ ಮಾಡ್ತಾರೆ. ಆದರೆ ಅಲ್ಲಿವರೆಗೂ ಜೆಡಿಎಸ್ ತನ್ನದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಬಲೆಯನ್ನ ಹೆಣಿತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದ ಜೊತೆಯೂ ಹೊಂದಾಣಿಕೆ ಮಾಡಿಕೊಂಡಿರುವ ಜೆಡಿಎಸ್ ಎರಡು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಕಹಿ ಮತ್ತು ಸಿಹಿ ಅನುಭವವನ್ನ ಹೊಂದಿದೆ. ಹೀಗಾಗಿ ಜೆಡಿಎಸ್ ಈ ಬಾರಿ ಭಾರಿ ದೊಡ್ಡ ಲೆಕ್ಕಾಚಾರದೊಂದಿಗೆ 2028ರ ಚುನಾವಣೆಗೆ ಭರ್ಜರಿಯಾಗಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಹೀಗಾಗಿ ನಾಯಕರುಗಳ ಹುಡುಕಾಟದಲ್ಲಿರುವ ಜೆಡಿಎಸ್ಗೆ ಯತ್ನಾಳ್ರಂತಹ ಹಲವಾರು ನಾಯಕರುಗಳು ಬೇರೆ ಪಕ್ಷದಿಂದ ತಮ್ಮ ಪಕ್ಷಕ್ಕೆ ಬಂದ್ರೆ ಬಹುದೊಡ್ಡ ಲಾಭ ತಂದುಕೊಡಬಹುದು ಅಂತ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಜೆಡಿಎಸ್ನ ನಾಯಕರುಗಳು. ಹೀಗಾಗಿ ಆ ಪಕ್ಷಕ್ಕೆ ಯಾರೇ ಸೇರ್ಪಡೆ ಆದ್ರೂ ಸ್ವಾಗತ ಅಂತಿದ್ದಾರೆ. ಇನ್ನು ಎಲೆಕ್ಷನ್ಗೆ 2 ವರ್ಷ ಬಾಕಿ ಇದೆ. ಎಲೆಕ್ಷನ್ನ ಹೊತ್ತಿಗೆ ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ನ 3 ಪಕ್ಷದ ಹಲವಾರು ನಾಯಕರುಗಳು ಅದಲು ಬದಲಾಗುವ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಬಿಜೆಪಿ ಜೊತೆ ಹೊಂದಾಣಿಕೆಯಲ್ಲಿರುವ ಜೆಡಿಎಸ್ ಮುಂದೆ ಎಲೆಕ್ಷನ್ ಹೊತ್ತಿಗೆ ಇದೇ ಹೊಂದಾಣಿಕೆಯನ್ನ ಕಂಟಿನ್ಯೂ ಮಾಡುತ್ತಾ ಅಥವಾ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅಂತ ಬಿಜೆಪಿಗೆ ಕೈಕೊಟ್ಟು 2028ರ ಚುನಾವಣೆಯಲ್ಲಿ ಬಹುತೇಕ ರಾಜ್ಯದ ಎಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಹೊಸ ಪಕ್ಷ ಜೆಸಿಬಿ ಪಕ್ಷವನ್ನ ಕಟ್ತೀನಿ ಅಂತ ರಾಜ್ಯಾದ್ಯಂತ ತಿರುಗಾಡ್ತಾ ಇರುವ ಯತ್ನಾಳ್ರವರ ಕಣ್ಣ ಮುಂದೆ ಯಡಿಯೂರಪ್ಪನವರು ಈಗಾಗಲೇ ಕಟ್ಟಿ ಮಕಾಡೆ ಮಲಗಿಸಿದ ಕೆಜೆಪಿ ಪಕ್ಷವೇ ಕಣ್ಮುಂದೆ ಬರ್ತಾ ಇದೆ. ಹಾಗೆ ನಾನು ಮತ್ತೆ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಮುಖಭಂಗಕ್ಕೆ ಈಡಾಗಬಾರದು ಅಂತ ಯತ್ನಾಳ್ರವರು ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗೋದಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿಗೆ ಮರು ಸೇರ್ಪಡೆಯಾಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಬಿಜೆಪಿಯ ಮೂಲಗಳು. ಆದರೆ ಇದೇ ನಡುವೆ ಜೆಡಿಎಸ್ ಕೂಡ ಯತ್ನಾಳ್ರವರನ್ನ ಗಾಳ ಹಾಕಿ ತಮ್ಮತ್ತ ಸೆಳೆಯುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಮಗೇನನ್ಸುತ್ತೆ? ಬಸನಗೌಡ ಪಾಟೀಲ್ ಯತ್ನಾಳ್ರವರು ಹೊಸ ಪಕ್ಷವನ್ನ ಕಟ್ಟಿದ್ರೆ ಒಳ್ಳೇದಾ ಅಥವಾ ಜೆಡಿಎಸ್ ಸೇರ್ಪಡೆ ಆಗ್ಬೇಕಾ ಅಥವಾ ಬಿಜೆಪಿಗೆ ಮರು ಸೇರ್ಪಡೆ ಆಗ್ಬೇಕಾ? ಈ ಮೂರಲ್ಲಿ ಯಾವ ಸಾಧ್ಯತೆ ಯತ್ನಾಳ್ರವರಿಗೆ ವೈಯಕ್ತಿಕವಾಗಿ ಲಾಭ ತಂದುಕೊಡಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.